ಗುಡ್ ಮಾರ್ನಿಂಗ್, ನಾನು ಪ್ರಿಯಾ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗಿಂದ ನಾನು ಲಾಗನ್ನು ಮಾಡ್ತಾ ಇದ್ದೇನೆ. ಇವಾಗ ನಾನು ಮಾರ್ನಿಂಗ್ ಎದ್ದು ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಏನು ಮಾಡಲಿಲ್ಲ. ನಾರ್ಮಲಿ ನಾವು ಗಂಜಿ ಊಟ ಮಾಡೋದು, ಹಾಗೆ ಇವತ್ತು ಸ್ವಲ್ಪ ಮ್ಯಾಗಿ ಮಾಡಿದ್ದು. ಯಾವಾಗಲೂ ಮ್ಯಾಗಿ ತಿನ್ನೋದಿಲ್ಲ, ನಾರ್ಮಲಿ ಇವತ್ತೊಂದು ತಿನ್ನಲಿಕ್ಕೆ ಆಸೆ ಆಯಿತು. ಹಾಗೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಎರಡು ವಿಶೇಷ ವಿಷಯವನ್ನು ಹೇಳ್ತೇನೆ. ಅದೇನಂತ ಹೇಳಿದರೆ, ಒಂದು ನಮ್ಮ ಕೊಳೆ ಬಟ್ಟೆಯನ್ನೆಲ್ಲ ಅಂದರೆ ಕ್ವಿಕ್ಕಾಗಿ ವಾಶ್ ಮಾಡುವಂತಹ ಒಂದು ಟ್ರಿಕ್. ಅದೇನಂತ ಹೇಳಿ ನಾನು ನಿಮಗೆ ವಿಡಿಯೋದಲ್ಲಿ ಮುಂದೆ ಹೇಳ್ತೇನೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆ ಜೊತೆಯಲ್ಲಿ ಒಂದು ಶಾಪಿಗೆ ನಾನಿವತ್ತು ವಿಸಿಟ್ ಮಾಡ್ತಾ ಇದ್ದೇನೆ. ಆ ಶಾಪಲ್ಲಿ ನಿಮಗೆ 200-300ಗೆಲ್ಲ ಗೌನ್ಸು ಹಾಗೆ ಅಂಬ್ರೆಲ್ಲಾ ಡ್ರೆಸ್ಸಸ್, ತುಂಬ ಡಿಫ್ರೆಂಟ್ ಥರದ ಡ್ರೆಸ್ ಎಲ್ಲ 200-300ಗೆ ಸಿಗ್ತದೆ. ಅದು ಮ್ಯಾಂಗ್ಳೂರಲ್ಲಿರುವವರಿಗೆ, ನಿಯರ್ ಬೈಯಲ್ಲಿರುವವರಿಗೆ ಅದು ತಗೊಳ್ಬೋದು. ಆ ಅಡ್ರೆಸ್ ಮತ್ತು ಆ ಶಾಪಿನ ಹೆಸರು ನಾನು ಹೇಳ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ನಾನಿವಾಗ ಮಾರ್ನಿಂಗ್ ಮ್ಯಾಗಿಯನ್ನು ಮಾಡಿದ್ದೇನೆ. ಹಾಗೆ ನಾನು ಮತ್ತು ನನ್ನ ಮಗಳು ಕೂತ್ಕೊಂಡು ಮ್ಯಾಗಿಯನ್ನು ತಿಂತಾ ಇದ್ದೇವೆ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನನ್ನ ವಿಡಿಯೋ ಎಲ್ಲ ಸಿಗ್ತದೆ. ಹಾಗೆ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿ. ಹಾಗೆ ಇವಾಗ ನಾನು ಸ್ವಲ್ಪ ಕಿಚನ್ ಇದೆಲ್ಲ ಬಟ್ಟೆ ಇರ್ತದಲ್ಲ, ಕಿಚನ್ ಎಲ್ಲ ವಾಶ್ ಮಾಡುವಂಥದ್ದು, ಅದನ್ನು ಕಲ್ಲಲ್ಲಿ ವಾಶ್ ಮಾಡಲಿಕ್ಕೆ ಹೊರಗೆ ಹೋಗಿದ್ದೇನೆ. ಹಾಗೆ ಒಂದು 2 ಡೇಸಿಂದ ವೆದರ್ ಸ್ವಲ್ಪ ಮಳೆ ಬರ್ತಾ ಉಂಟು. ಹಾಗೆ ಸ್ವಲ್ಪ ವೆದರ್ ಎಲ್ಲ ಚೇಂಜ್ ಆಗಿ ಉಂಟು. ಇದು ಕಿಚನ್ ಇದೆಲ್ಲ ಬಟ್ಟೆ ಎಲ್ಲ ಹೆಚ್ಚು ವಾಷಿಂಗ್ ಮಿಷಿನಿಗೆಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಇದು ಕಾಲು ಒರೆಸುವಂತಹ ಬಟ್ಟೆ ಅಂಥದ್ದೆಲ್ಲ ಕಲ್ಲಲ್ಲಿ ವಾಶ್ ಮಾಡಬೇಕಾಗ್ತದೆ. ಹಾಗೆ ನಾನು ಸಾಯಂಕಾಲಕ್ಕೆ ಸ್ನಾನಕ್ಕೆ ನೀರು ಬಿಸಿ ಮಾಡಲಿಕ್ಕೆ ನಾವು ಕಟ್ಟಿಗೆಲ್ಲ ಸ್ಲ್ಯಾಬ್ ಮೇಲೆ ಇಟ್ಟಿರ್ತೇವೆ. ಅದನ್ನು ತರಲಿಕ್ಕೆ ಅಂತ ನಾನು ಬೆಳಿಗ್ಗೆನೆ ಹೋಗಿ ತಂದಿಡುವಂಥದ್ದು. ಮೇಲಿಂದ ವ್ಯೂ ಕೂಡ ತುಂಬ ಚೆಂದ ಕಾಣ್ತದೆ, ಖುಷಿ ಆಗ್ತದೆ. ಇದು ತೆಂಗಿನ ಮರದ ಗರಿ ಹಾಗೆ ಕಾಯ್ದು ಸಿಪ್ಪೆ ಅಂಥದ್ದೆಲ್ಲ ಮೇಲೆ ಇಟ್ಟಿರ್ತೇನೆ. ಹಾಗೆ ನಾನಿವಾಗ ಟ್ರಿಕ್ ಹೇಳ್ತೇನೆ ಅಂತ ಹೇಳಿದ್ದು. ಅದೇನಂತ ಹೇಳಿದರೆ, ನಾರ್ಮಲಿ ವಾಷಿಂಗ್ ಮಿಷಿನಲ್ಲಿ ಆಗಲಿ ಅಥವಾ ಬಕೆಟಲ್ಲಿ ನಾವೀಗ ಕಲ್ಲಲ್ಲಿ ಬಟ್ಟೆ ವಾಶ್ ಮಾಡುವಾಗ ಕ್ವಿಕ್ಕಾಗಿ ಕ್ಲೀನ್ ಆಗೋದಿಲ್ಲ. ಕ್ವಿಕ್ಕಾಗಿ ಕ್ಲೀನ್ ಆಗಬೇಕಾದ್ರೆ ನಾವೊಂದು ಬಕೆಟ್ ನೀರಿಗೆ ಸರ್ಫನ್ನು ನಾರ್ಮಲಿ ನಾವು ಹಾಕ್ತೇವೆ. ಸರ್ಫನ್ನು ಹಾಕಿದ ನಂತರ ಈನೋ ಪ್ಯಾಕೆಟ್ ಸಿಗ್ತದೆ. ನಾರ್ಮಲಿ ಮೆಡಿಕಲಲ್ಲಿ ಸಿಗ್ತದೆ, ನಾರ್ಮಲಿ ಶಾಪ್ಗಳಲ್ಲಿ ಸಹ ಸಿಗ್ತದೆ. ಈ ಈನೋ ಪ್ಯಾಕೆಟನ್ನು ಆ ಸರ್ಫ್ ಹಾಕಿದ ನಂತರ ನೀರಲ್ಲಿ ಹಾಕಿ, ವಾಷಿಂಗ್ ಮಿಷಿನಲ್ಲಿ ಹಾಕೋದಾದರೆ ಸರ್ಫ್ ಜೊತೆ ಹೀಗೆ ನಾರ್ಮಲ್ ಈ ರೀತಿಯಾಗಿ ಹಾಕ್ಕೊಂಡು ವಾಶ್ ಮಾಡಿದರೆ ತುಂಬ ಕ್ಲೀನ್ ಆಗ್ತದೆ ಬಟ್ಟೆಗಳು. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೂ ನಮ್ಮ ಮನೆ ಹತ್ರ ಸ್ವಲ್ಪ ಒಂದು ತೋಡಿತ್ತು, ಸುಮ್ಮನೆ ಮಕ್ಕಳ ಜೊತೆ ಇವತ್ತು ಸ್ಯಾಟರ್ಡೆ ಅಲ್ವಾ ಅಂತ ಹೋದದ್ದು. ಈ ರೀತಿಯೆಲ್ಲ ನೀರಲ್ಲಿ ಮೀನು ಹಿಡಿಯುವುದು ಎಲ್ಲ ನೋಡುವಾಗ ಬಾಲ್ಯದ ನೆನಪಾಗ್ತದೆ, ಖುಷಿ ಆಗ್ತದೆ. ನಾವು ಸಣ್ಣದಿರುವಾಗ ಇದೇ ರೀತಿಯಾಗಿ ಮೀನೆಲ್ಲ ಹಿಡಿಲಿಕ್ಕೆ ಹೋಗ್ತಾ ಇದ್ವಿ. ಹಾಗೆ ಒಂಥರ ಖುಷಿ ಆಗ್ತಿತ್ತು. ಸಣ್ಣ ಸಣ್ಣ ಮೀನನ್ನೆಲ್ಲ ನೋಡುವಾಗ ಖುಷಿ ಆಗ್ತದೆ. ಹಾಗೆ ನನ್ನ ಮಗನಿಗೆ ಸಹ ಈ ರೀತಿ ಎಲ್ಲಾದರೂ ಸ್ವಲ್ಪ ಒಳಗೆ ಇದ್ದು ಬೋರ್ ಆಗ್ತದಲ್ವ, ಹೊರಗೆ ಗಾಳಿಗೆ ಕರ್ಕೊಂಡು ಹೋಗುವಾಗ ಖುಷಿ ಆಗ್ತದೆ. ಹಾಗೆ ನಾನು ನಿಮಗೆ ಹೇಳಿದ್ದೆ, ಒಂದು ಡ್ರೆಸ್ಸಿನ ಶಾಪ್ ತೋರಿಸ್ತೇನೆ ಅಂತ. ಅಲ್ಲಿ ತುಂಬ ಕಮ್ಮಿಯಲ್ಲಿ ಬಟ್ಟೆ ಸಿಗ್ತದೆ ಅಂತ. ಹಾಗೆ ಇದು ಆಫ್ಟರ್ನೂನ್ ಊಟಕ್ಕೆ ನಾನು ಬಟಾಣಿ ಮತ್ತು ಕಡಲೆದು ಪದಾರ್ಥ ಮಾಡಿದ್ದೆ. ಹಾಗೆ ಇವಾಗ ನಾನು ಆಫ್ಟರ್ನೂನ್ ಸ್ಯಾಟರ್ಡೆ ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ಬರುವಾಗ ನನಗೆ ಮಗುವಿಗೆ ಬೇಬಿ ಫುಡ್ ಆಗಿ ಮಖಾನ ಬೇಕಿತ್ತು. ಹಾಗೆ ಅದು ತರಲಿಕ್ಕೆ ಅಂತ ಹೋಗಿದ್ದೆ. ಹಾಗೆ ಮಖಾನದ ರೆಸಿಪಿ ಕೂಡ ನಾನು ನಿಮಗೆ ಹೇಳ್ತೇನೆ. ಮಖಾನದಲ್ಲಿ ನಾನು ಸಿರ್ಲ್ಯಾಕ್ ಅನ್ನು ಮಾಡ್ತೇನೆ. ಮೊನ್ನೆ ನಾನು ವಿಡಿಯೋದಲ್ಲಿ ತೋರಿಸಿರುವಂಥದ್ದು ಖಾಲಿ ಅಕ್ಕಿ ಮತ್ತು ಬೇಳೆಯನ್ನು ಹಾಕಿ ಸಿರ್ಲ್ಯಾಕ್ ಮಾಡಿದ್ದು. ಬಟ್ ಇವತ್ತು ಮಾಡುವ ಸಿರ್ಲ್ಯಾಕ್ ಅದರಲ್ಲಿ ಹೆಚ್ಚು ಧಾನ್ಯವನ್ನು ಹಾಕಿ ಮಾಡುವಂತಹ ಸಿರ್ಲ್ಯಾಕ್. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಆ ಸಿರ್ಲ್ಯಾಕ್ ಹೇಗೆ ಮಾಡೋದು ಅಂತ ಕೂಡ ನೋಡ್ಬೋದು. ಹಾಗೆ ಇದು ನಮ್ಮ ಮನೆ ಹತ್ರನೇ ಒಂದು ಸಣ್ಣ ಮಾಲ್ ಥರ ಇದೆ. ಇಲ್ಲಿಂದ ನಾನು ಮಖಾನವನ್ನು ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ಹಾಗೆ ನನ್ನ ಮಗಳು ಸಹ ಹೇಳ್ತಾ ಇದ್ದು ಅವಳಿಗೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಬೇಕು ಅಂತ.
ಮತ್ತು ತುಂಬ ಟೈಮ್ ಆಯಿತು ಅವಳಿಗೆ ಐಸ್ ಕ್ರೀಮ್ ಎಲ್ಲ ತೆಗೆದುಕೊಡ್ಲಿಲ್ಲ. ಹಾಗೆ ಓಕೆ ಅಂತ ಅವಳಿಗೆ ಐಸ್ ಕ್ರೀಮ್ ಕೂಡ ತೆಗೆದುಕೊಟ್ಟಿದ್ದೇನೆ. ಅವಳಿಗೆ ಮತ್ತೆ ಮ್ಯಾಗಿ ಬೇಕು ಅಂತ ಹೇಳಿದ್ಲು. ಹಾಗೆ ಮ್ಯಾಗಿ, ಮಖಾನ ಮತ್ತು ಐಸ್ ಕ್ರೀಮ್ ಎಲ್ಲ ತಗೊಳ್ಳಿಕ್ಕಿತ್ತು. ಹಾಗೆ ಶಾಪಲ್ಲಿ ಎಲ್ಲ ತಗೊಂಡಾದ ನಂತರ ನಾವು ಮನೆಗೆ ಹೋದ್ವಿ. ಮಕ್ಕಳಿಗೆ ಈ ರೀತಿಯಾಗಿ ಹೊರಗಡೆ ಎಲ್ಲ ಕರ್ಕೊಂಡೋದ್ರೆ ಖುಷಿ ಆಗೋದು. ಮತ್ತು ನಾನು ಹೇಗೆ ಅಂತ ಹೇಳಿದರೆ, ನನ್ನ ಮಗಳಿಗೆ ಕರ್ಕೊಂಡೋದ್ರೆ ಅವಳಿಗೆ ಹೇಳೋದು ಹೋಗಿ ಪರ್ಚೇಸ್ ಮಾಡು ಹಾಗೆಲ್ಲ. ಯಾಕಂದರೆ ಈಗ ಎಲ್ಲ ಮಕ್ಕಳಿಗೆ ಹೇಗಂತ ಹೇಳಿದರೆ, ಅವರಿಗೆ ಈ ಥರ ಶಾಪಿಗೆ ಹೋಗಿ ಮಾತಾಡಿ ಅಂತ ಹೇಳಿದರೆ ಅವರಿಗೆ ಮಾತಾಡಲಿಕ್ಕೆ ಅಷ್ಟು ಆ್ಯಕ್ಟಿವ್ ಇರೋದಿಲ್ಲ. ಹಾಗೆ ನಾನಿವಾಗ ನನ್ನ ಫ್ರೆಂಡ್ ಜೊತೆ ನಾನು ನಿಮಗೆ ಹೇಳಿದ ಹಾಗೆ ಆ ಶಾಪಿಗೆ ಹೋಗ್ತಾ ಇದ್ದೇನೆ. ಡ್ರೆಸ್ಸಿನ ಆಫರ್ ಇರುವಂತಹ ಶಾಪಿಗೆ ನಾನಿವಾಗ ನನ್ನ ಫ್ರೆಂಡ್ ಜೊತೆ ಹೊರಟಿದ್ದೇನೆ. ಖುಷಿ ಆಗ್ತದೆ ನಿಮಗೆ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಆ ಶಾಪನ್ನು. ಮ್ಯಾಂಗ್ಳೂರ್ ನಿಯರ್ ಬೈ ಇರುವವರಿಗೆ ಖಂಡಿತವಾಗಿ ಕೂಡ ಈ ಶಾಪನ್ನು ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಗೌನ್ಸ್, ಚೂಡಿದಾರ್ಸ್ ಮತ್ತು ನಿಮಗೆ ರೆಗ್ಯುಲರ್ ಯೂಸ್ ಮಾಡುವಂಥ ಡ್ರೆಸ್, ಲೆಹೆಂಗಾ ಪ್ರತಿಯೊಂದು ಕೂಡ 200ಇಂದ 300 ತನಕ. ಈ ಆಫರ್ ನಿಮಗೆ ಇನ್ನು 1 ವೀಕ್ ತನಕ ಇರ್ಬೋದು ಅಷ್ಟೇ. ಹಾಗಾಗಿ ನೀವು ಖಂಡಿತ ಈ ಶಾಪನ್ನು ವಿಸಿಟ್ ಮಾಡಿ. ಈ ಶಾಪ್ ಇರುವುದು ಬಜ್ಪೆಯಲ್ಲಿ, ಅಲಂಕಾರ ಅಂತ ನೋಡಿ. ಇದು ಲೆಹೆಂಗಾ, ರೆಡ್ ಲೆಹೆಂಗಾ, ಇದಕ್ಕೆ 300 ರುಪೀಸ್. ತುಂಬ ಚೆಂದ ಇದೆ, ಆಫರಲ್ಲಿ ಅವರು ಇಟ್ಟಿರುವಂಥದ್ದು. ಹಾಗೆ ನೋಡಿ, ಈ ಗೌನಿಗೆ 200 ರುಪೀಸ್. ತುಂಬ ಚೆಂದ ಇದೆ. ಮತ್ತು ಕೆಲವು ಸಾರಿಗಳೆಲ್ಲ ಇವೆ 350, ಹಾಗೆ ಆ ರೇಂಜಲ್ಲಿ ಎಲ್ಲ ಇದೆ. ತುಂಬ ಚೆಂದ ಇದೆ. ಒಮ್ಮೆ ಈ ಶಾಪನ್ನು ಖಂಡಿತವಾಗಿ ಸಹ ವಿಸಿಟ್ ಮಾಡಿ. ನಿಮಗೆ ಯಾರಿಗಾದರೂ ಗಿಫ್ಟ್ ಕೊಡಲಿಕ್ಕೆಲ್ಲ ಇದ್ದರೆ ತುಂಬ ಒಳ್ಳೆಯ ಕ್ವಾಲಿಟಿ ಕೂಡ ಇದೆ. ಹಾಗೆ ನಾನಿವಾಗ ನಿಮಗೆ ಸಿರ್ಲ್ಯಾಕ್ ಮಾಡುವ ರೀತಿಯನ್ನು ತೋರಿಸ್ಕೊಡ್ತಾ ಇದ್ದೇನೆ. ಸಿರ್ಲ್ಯಾಕ್ ಮಾಡಲಿಕ್ಕೆ ಬಾಸ್ಮತಿ ರೈಸನ್ನು 1-2 ಮುಷ್ಟಿಯಷ್ಟು ಹಾಕಿದ್ದೇನೆ. ಹಾಗೆ ಮೂಂಗ್ ದಾಲನ್ನು ಕೂಡ 1 ಮುಷ್ಟಿಯಷ್ಟು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಬಾದಾಮ್ ಸ್ವಲ್ಪ ಹಾಕಿದ್ದೇನೆ. ಹಾಗೆ ಕ್ಯಾಶ್ಯೂ ಸ್ವಲ್ಪ ಹಾಕಬೇಕು. ಜೊತೆಗೆ ಮಖಾನ ಹಾಕಬೇಕು. 1 ಕಪ್ಪಷ್ಟು ಮಖಾನ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಫುಡ್ ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಗೊಳ್ತಾರೆ. ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಹಾಗಾಗಿ ಮಾಡಲಿಕ್ಕೆ ಕೂಡ ಇದು ತುಂಬ ಈಸಿ. ನೀವು ಒಮ್ಮೆ ಪೌಡರ್ ಮಾಡಿ ಇಟ್ಟರೆ ಇದನ್ನು ಬೇಕಾದರೆ ಫ್ರಿಜ್ಜಲ್ಲಿ ಸಹ ಇಡ್ಬೋದು, ಹೊರಗಡೆ ಸಹ ಇಡ್ಬೋದು, ಏನು ಹಾಳಾಗಲ್ಲ. ನಾನು ತುಪ್ಪ ಹಾಕಿದ್ರಿಂದ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡ್ತೇನೆ. ಇದನ್ನು ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅದರ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೌಡರ್ ಮಾಡ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನನ್ನ ಎಲ್ಲ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.